ಲಕ್ಷ ನಾವು ಲೀಟರ್ ನೀರನ್ನ ಅದಕ್ಕೆ ಯೂಸ್ ಮಾಡ್ತೀವಿ. ಅಷ್ಟೇ ಅಲ್ಲ ಸ್ನೇಹಿತರೆ, ಕಾರ್ ವಾಶ್ಗೆ ಯೂಸ್ ಮಾಡುವಂತಹ ಕೆಮಿಕಲ್ ಅದು ಇಂಡೈರೆಕ್ಟ್ಲಿ ಮತ್ತೆ ನಮ್ಮ ಹೊಟ್ಟೆ ಸೇರುತ್ತೆ, ನಮ್ಮ ಆರೋಗ್ಯ ಹದಗೆಡಿಸುತ್ತೆ, ಪ್ರಾಣಿ ಪಕ್ಷಿಗಳಿಗೂ ಕೂಡ ತುಂಬಾನೇ ಡ್ಯಾಮೇಜ್ ಮಾಡುತ್ತೆ. ಹಾಗಿದ್ರೆ ಅದಕ್ಕೆ ಪರಿಹಾರ ಇದೆಯಾ ಅಂತ ಹೇಳಿದ್ರೆ, ಅದಕ್ಕೆ ಪರಿಹಾರ ಅನ್ನೋ ಹಾಗೆ ಇವತ್ತು ಒಂದು ಪ್ರಾಡಕ್ಟ್ ಲಾಂಚ್ ಆಗ್ತಿದೆ, ಅದುವೇ ಲಿಂಬೋ. ಕಾರ್ ಅಂತ ನಾವು ತಗೊಂಡಾಗ 18 lakh ಕಾರ್ಸ್ ಇನ್ ಬ್ಯಾಂಗ್ಳೂರ್. ಬರೀ ಬೆಂಗಳೂರಿನಲ್ಲಿ 18 ಲಕ್ಷ ಕಾರ್ಸ್ ಇದೆ. 18 ಲಕ್ಷ ಕಾರ್ ಇದೆ. ಒಬ್ರು 3 ಲೀಟ್ರು ಒಂದು ಸರಿ ವಾಶ್ ಮಾಡೋದಕ್ಕೆ ತಗೊಂಡ್ರೆ ದಟ್ ಈಸ್ ಆಲ್ಮೋಸ್ಟ್ ಲೈಕ್ 9,000 to 18,000 ವಾಟರ್ ಟ್ಯಾಂಕರ್ಸ್. ಓಕೆ, ಅದನ್ನು ನಾನು ಬ್ಯಾಂಗ್ಳೂರಿಂದ ಚನ್ನಪಟ್ಟಣ ದಾಟಿಸ್ಬಿಡ್ಬೋದು, ಅಲ್ಲಿವರೆಗೂ ನಿಲ್ಲಿಸ್ಬೋದು ನಾನು. ಸೊ ಇಷ್ಟನ್ನು ನಾವು ಕಾರ್ ವಾಶ್ಗೆ ಯೂಸ್ ಮಾಡ್ತಿದ್ದೀವಿ ಅಂದರೆ ಜಸ್ಟ್ ಇಮ್ಯಾಜಿನ್, ಇದು ಒಂದು ವಾಶ್ಗೆ. ಅದೇ ಥರ 2, 3 ಅಂತ ಹೋದರೆ ನಾವು ಮೈಸೂರು, ಚೆನ್ನೈವರೆಗೂ ಹೋಗ್ಬೋದು. ಓಕೆ, ಸೊ ಅದರಿಂದ ನಾವೇನು ಮಾಡ್ತಾ ಇದ್ದೀವಿ, ಈ ಹೊಸ ಕಾನ್ಸೆಪ್ಟ್ ಲಿಂಪೋ ಅನ್ನೋದು ನಮ್ಮ ಕಾನ್ಸೆಪ್ಟು. ಸೊ ಅದರಲ್ಲಿ ಏನಂದರೆ ವಿ ಟೇಕ್ ಲೆಸ್ ದ್ಯಾನ್ 1.5 ಲೀಟರ್ಸ್ ಆಫ್ ವಾಟರ್. 1.5 ಲೀಟರ್ಸ್ ಅಂದರೆ ನಿಮ್ಮ ಕಾರು ಶೋರೂಮಲ್ಲಿ ಏನು ಕ್ವಾಲಿಟಿ ಸಿಗುತ್ತೋ ಅದೇ ಕ್ವಾಲಿಟಿ ನಾವು ನಿಮ್ಮ ಡೋರ್ ಸ್ಟೆಪ್ಗೆ ಕೊಡೋ ಥರ ನಾವು ಪ್ಲಾನ್ ಮಾಡಿದ್ವಿ. ಅಂದರೆ ನಿಮ್ಮ ಮನೆ ಬಾಗಿಲಿಗೆ ಬಂದು ಕಾರನ್ನು ವಾಶ್ ಮಾಡ್ಕೊಳ್ತಾರೆ, ಸುಪೀರಿಯರ್ ಕ್ವಾಲಿಟಿ ಇರುತ್ತೆ, ಪೇಂಟಿಗೆ ಯಾವುದೇ ರೀತಿಯ ಹಾನಿ ಆಗಲ್ಲ ನಿಮ್ಮ ಕಾರ್ ಪೇಂಟ್ಗೆ. ಅದರ ಜೊತೆಗೆ ಕೆಮಿಕಲ್ಸ್ ಏನು ಬಳಸ್ತಾ ಇದ್ದೀರಾ, ನಾವು ಬಳಸ್ತಿರೋ ಶಾಂಪೂ ಆಗಲಿ ಪಾಲಿಶ್ ಆಗಲಿ ಇಟ್ಸ್ ಈಕೋ ಫ್ರೆಂಡ್ಲಿ. ಅದರಿಂದ ಪ್ರಾಣಿಗಾಗಲಿ ಪಕ್ಷಿಗಾಗಲಿ ಪರಿಸರಕ್ಕೆ ನಮಗಾಗಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಲಿಂಫೋ ರೀಡಿಫೈನ್ ಕಾರ್ ವಾಶ್. ಸೊ ಅದು ಯಾವ ಥರ ಮಾಡ್ತೀವಿ ರೀಡಿಫೈನಿಂಗ್ ಅಂತ ಯೋಜನೆ ಕೆಲವರಿಗೆ. ಅದಕ್ಕೆ ನಾವು ಹೇಳ್ತಾ ಇರೋದೇನೆಂದರೆ, ಸೊ ಜಸ್ಟ್ ಇಲ್ಲಿ ಮಾತ್ರ ಮಾಡೋದಿಲ್ಲ, ಗ್ರೇ ಏರಿಯಾಸ್ ನಾವು ಹೇಳೋದು ಕಸ್ಟಮರ್ಗೆ ಏನಂತಂದ್ರೆ ಕಾರ್ ವಾಶ್ ಕೊಡ್ತಾರೆ ಅಷ್ಟೇ, ಅವ್ರಿಗೆ ಅಷ್ಟೇ ಸಾಕಾಗಿದೆ. ಹಾಗೆ ನಾವೇನು ಮಾಡ್ತೀವಿ ಅಂದರೆ ಈಚ್ ಆ್ಯಂಡ್ ಎವ್ರಿ ಡೀಟೇಲ್, ಅಂದರೆ ಇದು ವೆದರ್ ಸ್ಟ್ರಿಪ್ಸ್ ಅಂತ ಹೇಳ್ತಾರೆ. ಈ ವೆದರ್ ಸ್ಟ್ರಿಪ್ಸ್ಗೆ ಒಳಗಡೆ ಡಸ್ಟ್ ಇರ್ಬೋದು. ಇದು ನೋಡಿದಂದ್ರೆ ಕ್ಲೀನ್ ಆಗಿರುತ್ತೆ. ಈ ಕಡೆ ನೋಡಿ ಕ್ಲೀನ್ ಮಾಡ್ತೀವಿ, ಇಲ್ಲಿನೂ ಕ್ಲೀನ್ ಮಾಡ್ತೀವಿ. ಈ ಕಡೆ ನೋಡಿ ನೀನು ಕ್ಲೀನ್ ಮಾಡಿಲ್ಲ, ಯಾಕಂದ್ರೆ ನಾವು ತೋರ್ಸೋಕೆ ಇಟ್ಟಿದ್ದೀವಿ. ಸಿ ಹೌ ಡಸ್ಟ್ ಇಟ್ ಈಸ್, ಬಟ್ ದಿಸ್ ವಿಲ್ ಬಿಕಮ್ ಲೈಕ್ ದಿಸ್. So purposefully we wanted to show that this is called detailing. ಇಲ್ಲಿಂದ ಕಂಪ್ಲೀಟ್ ಪೂರ್ತಿಯಾಗಿ this pillar and this areas. ಬರೀ ಕಾರ್ ವಾಶ್ ಅಂದ್ರೆ ಸೀಟು ಮತ್ತೆ ಹೊರಗಡೆ ಕಾಣಿಸೋ ಜಾಗ ಅಲ್ಲ, ವ್ಯಾಕ್ಯೂಮ್ ಕ್ಲೀನಿಂಗ್ ಮಾತ್ರ ಮಾಡಿಕೊಂಡು ಬಾಡಿ ವಾಶ್ ಮಾಡೋದಿಲ್ಲ, ಡೀಟೇಲಿಂಗ್ ಮಾಡಿ ಕೊಡ್ತೇವೆ. ಇದರಿಂದ ವಾಷಿಂಗ್ ಮಾತ್ರ ಇಲ್ಲ, ಇದರಿಂದ ನಾವು ಅವರು ಒಂದು ಕಾರ್ಗೆ ಪಾಲಿಶ್ ಮಾಡಕ್ಕೆ ಎಷ್ಟು ಕೊಡ್ತೀರೋ ಅದರಿಂದ ಈಕ್ವಲ್ ಸಾಫ್ಟ್ನೆಸ್ ಬರುತ್ತೆ. ಸೊ ಪೇಂಟ್ ವಿಲ್ ನಾಟ್ ಗೆಟ್ ಹಾರ್ಮ್, ಡೆಫಿನೆಟ್ಲಿ ವಿ ಆರ್ ಶೂರ್ ಫಾರ್ ಇಟ್. ಅಂಡ್ ಒಂದು ವಾಶ್ ಮಾಡಿದಂದ್ರೆ ಮಿನಿಮಮ್ 3 ಡೇಸ್ಗೆ ಈ ಶೈನಿಂಗ್ ಹಾಗೆ ಇರುತ್ತೆ. ಜಸ್ಟ್ ಯು ಹ್ಯಾವ್ ಟು ಡೂ ಡಸ್ಟ್ ಕ್ಲೀನಿಂಗ್, ಅಷ್ಟೇ ಸಾಕು. ಬರೀ ಪರಿಸರ ಸ್ನೇಹಿ ಅಂದರೆ ನೀರು ಮಾತ್ರ ಉಳಿಸ್ತಾ ಇದೆ. ಈಗ ನೀವು ಒಂದು ಸರ್ವಿಸ್ ಸ್ಟೇಷನ್ಗೆ ಹೋಗಿ ಬಂದರೆ ಎಷ್ಟು ಹೊಗೆ ಆಡುತ್ತೆ, ಓಕೆ, ನಿಮ್ಮ ಕಾರಿಂದ ಆ ಕಾರ್ಬನ್ ಫುಟ್ ಪ್ರಿಂಟ್ನ ನಾವು ಅವಾಯ್ಡ್ ಮಾಡ್ತೀವಿ. ಸೊ ಅದರಿಂದನೂ ನಾವು ಪರಿಸರಕ್ಕೆ ಸಹಾಯ ಮಾಡ್ತೀವಿ. ಕಸ್ಟಮರ್ಸ್ಗೇನು, ನೀನು 1.5 ಲೀಟರ್ಸ್ ಆದರೂ ಯೂಸ್ ಮಾಡು, 10 ಆದರೂ ಮಾಡು, 100 ಆದರೂ ಮಾಡು, ನನ್ನ ಕಾರ್ ಕ್ಲೀನ್ ಆಗುತ್ತೆ. ಓಕೆ, ನನ್ನ ಕಾರ್ ಕ್ಲೀನ್ ಕೊಡಲಿಲ್ಲ ಅಂದರೆ ನೀವೆಲ್ಲ ಕಂಪ್ಲೇಂಟ್ ಮಾಡ್ತೀರಾ. ಸೊ ನಮ್ದೇನಂದರೆ ಎಂಡ್ ಗೋಲ್ ಏನಂದರೆ, ನಿಮ್ಮ ಕಾರು ಕ್ಲೀನ್ ಆದಮೇಲೆ ಲಿಂಪೋಯಿಂದ ನೀವು ನಿಮ್ಮ ಕಾರು ಶೋರೂಮಿಂದ ತಂದಾಗಿರುತ್ತಲ್ಲ, ಅಟ್ಲೀಸ್ಟ್ ಅದನ್ನು ಕೊಡೋಕ್ಕಾಗಿಲ್ಲ ಅಂದರೂ ನಿಮಗೆ ಸರ್ವಿಸ್ ಸ್ಟೇಷನ್ನಲ್ಲಿ ಕೊಡೋದಕ್ಕಿಂತ 3 ಪಟ್ಟು ಶೈನಿಂಗ್ ಜೊತೆಗೆ ಯಾವುದೇ ಹಾನಿ ಆಗಲ್ಲ. ತುಂಬ ಜನಕ್ಕೆ ಇದೊಂದು ಮಿಸ್ಕನ್ಸೆಪ್ಷನ್ ಇದೆ, ತಪ್ಪು ಅಭಿಪ್ರಾಯ. ಓಕೆ, ನಾನು 100 ಲೀಟ್ರ್ ಯೂಸ್ ಮಾಡಿದ್ರೇ ನನ್ನ ಕಾರ್ ಕ್ಲೀನ್ ಆಗೋದು ಅಂತ. ಸೊ ನಾವೇನು ಮಾಡ್ತಾ ಇದ್ದೀವಿ, ಇಲ್ಲ, ಅದನ್ನು ತಪ್ಪು ಅಂತ ಪ್ರೂವ್ ಮಾಡಿದ್ದೀವಿ. ಸೊ ಇವತ್ತಿಂದ ನಾವು ಎಲ್ಲ ಕಡೆ ಬರ್ತೀವಿ, ನೀವು ಯಾರಿಗೆ ಏನೇ ಚಾಲೆಂಜ್ ಇದ್ರೂ ನಾವು ತಗೋತೀವಿ, ನೀವು ಕಾರ್ ಕ್ಲೀನ್ ಮಾಡ್ತೀವಿ. ಓಕೆ, 1.5 ಲೀಟರ್ಸಲ್ಲಿ ಇಷ್ಟು ಕ್ವಾಲಿಟಿ ಬರುತ್ತಾ ಅಂತ ನೀವೇ ಯೋಚನೆ ಮಾಡಿ. And this limbo is giving you back or informing you that we can save water and we can save lives. So as simple as that.
ಸೊ ಹಾಗಾಗಿ ಓರ್ವ ಯಂಗ್ಸ್ಟರೇ ನಮ್ಮ ಪ್ರಾಡಕ್ಟ್ ಲಾಂಚ್ ಮಾಡಿದ್ರೆ ಇಟ್ ವಿಲ್ ಬಿ ಮೋರ್ ಎಫೆಕ್ಟಿವ್ ಅನ್ನೋ ಒಂದು ಭಾವದೊಂದಿಗೆ ಪರಿಸರ ಸ್ನೇಹಿಯಾದಂತಹ ಈ ಕಾನ್ಸೆಪ್ಟ್ ನಾವು ಹೇಳಿದ ಕೂಡಲೇ ಪ್ರೀತಿಯಿಂದ ಖಂಡಿತ ನಾನು ಬರ್ತೀನಿ ಈ ಕಾರ್ಯಕ್ರಮಕ್ಕೆ, ನಾನು ಇನಾಗ್ರೇಟ್ ಮಾಡ್ತೀನಿ ಅಂತ ಹೇಳಿದಂತಹ ತೇಜಸ್ವಿ ಸೂರ್ಯ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಕಾರ್ಯಕ್ರಮಕ್ಕೆ. ತೇಜಸ್ವಿ ಅವರು ಬಹುಶಃ ಕೆಳಗಡೆ ಕಾರ್ ಡೆಮೋ ನೋಡ್ಕೊಂಡು ಮೇಲೆ ಬಂದಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಸೊ ಅವರಿಗೆ ಹೃತ್ಪೂರ್ವಕ ಸ್ವಾಗತ. What is most important thing in life? Water. India's major cities are drying up. 54% groundwater wells are drying. 70% of water is contaminated. 84% of rural households have no access to piped water. In 2030, 40% of Indians will not have an access to drinking water. Do you know how much potable water we are consuming for car wash? One car wash takes 80 to 120 liters of water. Toxic chemicals are used. Wastewater is untreated. We understand the importance of water and series of problems faced by car owners. We consume less than 1.5 liters of water. We use eco-friendly products. How Limpo Car Wash is a superior way to maintain your car hygiene? Removes all containments. Interior hygiene. Helps detect vehicle issues. Saves fuel. Protects the environment. Saves water, protects car paint, generates jobs. Our objective is wash car hassle-free, use eco-friendly products, take less water and less time. What is your benefit? Save money, save time, avoid traffic, save water. Join us in saving lives by saving water. Try Limpo. Save water. Save life. That was a lovely AV. Once again, huge round of applause and please say all the very best through your applause. Over to Tejasvi sir. ಎಲ್ರಿಗೂ ನಮಸ್ಕಾರ. ಇವತ್ತು ಲಿಂಪೋ ಸಂಸ್ಥೆಯ ಈ ಒಂದು ಯುನೀಕ್ ಪ್ರಾಡಕ್ಟ್ ಇವತ್ತು ಲಾಂಚ್ ಆಗ್ತಾ ಇದೆ. ಎರಡು ವಿಚಾರದಲ್ಲಿ ನಮಗೆ ಬಹಳ ಸಂತೋಷ. ಒಂದು, ಇದನ್ನು ಪ್ರಾರಂಭ ಮಾಡ್ತಾ ಇರುವಂಥದ್ದು, ಶುರು ಮಾಡ್ತಾ ಇರೋದು ನಮ್ಮವರೇ ಆಗಿರುವಂಥ ರವಿಯವರು ಮತ್ತು ಅವರ ಇಡೀ ತಂಡ. ಯಾವಾಗಲೂ ಕೂಡ ನಮ್ಮ ಯುವಕರು, ಕನ್ನಡದ ಯುವಕರು
ಏನೇ ಆ್ಯಕ್ಟಿವಿಟಿಗಳನ್ನು ಶುರು ಮಾಡಿದಾಗಲೂ ಕೂಡ ಅವರ ಬೆನ್ನಿಗೆ ಹಿಂದೆ ನಿಂತು ಪ್ರೋತ್ಸಾಹ ಮಾಡಿ ಅದನ್ನು ಬೆಳೆಸಬೇಕಾಗಿರುವಂಥ ಕರ್ತವ್ಯ ನಮ್ಮದಾಗಿರುತ್ತೆ. ಆ ದೃಷ್ಟಿಯಲ್ಲಿ ನಾನು ನಿಮ್ಮೆಲ್ಲರಲ್ಲೂ ಮನವಿ ಮಾಡುವಂಥದ್ದು, ಬಹಳ ಉದ್ದೇಶ, ತುಂಬ ಒಳ್ಳೆಯ ಉದ್ದೇಶದಿಂದ ಶುರು ಮಾಡಿದ್ದಾರೆ. ಇವತ್ತು ನೀರು ಎಷ್ಟು ಮುಖ್ಯ ಅನ್ನೋದು ನಾವು ಯಾರೋ ಏನು ಬಿಡಿಸಿ ಹೇಳಬೇಕಾಗಿದ್ದು ನಾವು ಏನಿಲ್ಲ. ನೀರಿಲ್ದಲೇ ಒಂದೇ ಒಂದು ದಿನ ಕೂಡ ನಾವು ಪ್ರಪಂಚ ಹೇಗೆ ನಡೆಯುತ್ತೆ ಅನ್ನೋದನ್ನು ನಾವು ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಭಾಳಷ್ಟು ಜನ ತಜ್ಞರುಗಳು ಇವತ್ತು ಹೇಳ್ತಾ ಇರುವಂಥದ್ದು, ಪ್ರಪಂಚದ ಬೇರೆ ಬೇರೆ ಕಡೆಗಳಲ್ಲಿ ನೋಡಿದಾಗ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗುವಂಥ ಬಹಳ ದೊಡ್ಡ ಕೊರತೆ ಕಾಣುವಂಥದ್ದು ನಮಗೆ ಕುಡಿಯುವಂಥ ನೀರಿನಲ್ಲೇ ಅನ್ನುವಂಥದ್ದು. ಸೊ ಹೀಗೆಲ್ಲ ಇರಬೇಕಾದಾಗ ಬೆಂಗಳೂರಿನಲ್ಲಿ ಸಾವಿರಾರು ಲೀಟ್ರುಗಟ್ಟಲೆ ನೀರು ನಾವು ಖರ್ಚಾಗ್ತಾ ಇರುವಂಥದ್ದು ನಮ್ಮ ಕಾರ್ಗಳನ್ನು ತೊಳೆಯೋದಕ್ಕೆ. ವಾಷಿಂಗ್ ಮೆಷಿನ್, ಇದು ವಾಷಿಂಗ್ ಸೆಂಟರ್ಗಳಲ್ಲಿರ್ಬೋದು, ಮನೆಗಳಲ್ಲಿರ್ಬೋದು, ಅದಕ್ಕೊಂದು ಒಳ್ಳೆ ಪ್ರಾಡಕ್ಟನ್ನು ತಂದು ಕಾರ್ಗಳನ್ನು 1.5 ಲೀಟ್ರ್ಗಿಂತ ಕಡಿಮೆ ನೀರಿನಲ್ಲಿ ತೊಳೆಯುವಂಥ ಒಂದು ವ್ಯವಸ್ಥೆಯನ್ನು ತರ್ತಾ ಇದ್ದಾರೆ. ಇಟ್ಸ್ ರಿಯಲಿ ರೀಡಿಫೈನಿಂಗ್ ಕಾರ್ ವಾಷಿಂಗ್ ಸೆಕ್ಟರ್. ಇದು ಒಳ್ಳೆಯದಾಗಲಿ, ಹೆಚ್ಚೆಚ್ಚು ಜನ ಇದನ್ನು ಬಳಸಲಿ. ನೀರು ಒಂದು ಕಡೆ ಉಳಿತಾಯ ಆಗೋದ್ರ ಜೊತೆಗೆ ಈ ರೀತಿ ಒಂದಿಷ್ಟು ಜನ ಯಂಗ್ಸ್ಟರ್ಸ್ ಶುರು ಮಾಡಿರುವಂಥ ಸಂಸ್ಥೆಯು ಕೂಡ ಬೆಳೀಲಿ. ನಮ್ಮ ಕನ್ನಡದ ಕಂಪನಿ, ಬೆಂಗಳೂರಿನ ಕಂಪನಿ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಹೆಸರು ಮಾಡುವಂತೆ ಆಗಲಿ ಅನ್ನುವಂಥ ಶುಭಾಶಯಗಳನ್ನು ಕೋರಿ, ನಮ್ಮ ಸಾಕಷ್ಟು ಜನ ಯುವಕರಿಗೆ ಕಂಪ್ನಿ ದೊಡ್ಡದಾಗ ಬೆಳೆದಾಗಲೂ ಕೂಡ ಸಾಕಷ್ಟು ಜನ ಯುವಕರಿಗೂ ಈ ಭಾಗದಲ್ಲಿ ಕೆಲಸ ಸಿಗುತ್ತೆ, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಅದು ಕೂಡ ಲಿಂಪೋ ಸಂಸ್ಥೆಯವರು ಮಾಡಲಿ ಅಂತ ಹೇಳಿ ನಾನು ಹೃದಯಾಂತರಾಳದಿಂದ ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಆಲ್ ದಿ ವೆರಿ ಬೆಸ್ಟ್ ರವಿ ಆ್ಯಂಡ್ ಟೀಮ್, ಒಳ್ಳೆಯದಾಗಲಿ. ನಮಸ್ಕಾರ. ದಟ್ಸ್ ರಿಯಲಿ ಲವ್ಲಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಮತ್ತಷ್ಟು ಮೆರುಗನ್ನ ತಂದ್ರಿ ಈ ಕಾರ್ಯಕ್ರಮಕ್ಕೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ತೇಜಸ್ವಿ ಸರ್. ಆ್ಯಂಡ್ ನಾನು ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿಗೆ ಒಳಪಡೋಳಾಗಿರೋದ್ರಿಂದ ಹತ್ತಿರದಿಂದ ನಾನು ಕಾಣ್ತೇನೆ. ಇಂತಹ ನಾವು ಬಸವನಗುಡಿ ಓಕೆ, ನಾವು ಹತ್ತಿರದಿಂದ ಅವರ ಒಂದು ಚಟುವಟಿಕೆಗಳನ್ನು ನೋಡುವಾಗ ನಮ್ಗೆ ತುಂಬ ಹೆಮ್ಮೆ ಅನಿಸುತ್ತೆ. ಜೆನ್ಯೂನ್ ವರ್ಕ್ಗೆ ಸದಾ ಜೊತೆ ನಿಲ್ಲೋ ಅಂತಹ ಒಂದು ಯೂತ್ ಐಕಾನ್ ಅಂತ ಹೇಳ್ಬೋದು ತೇಜಸ್ವಿ ಸೂರ್ಯ ಅವರನ್ನು. ವಿ ಆರ್ ಸೋ ಪ್ರೌಡ್ ಆಫ್ ಯು. ದ ಯಂಗೆಸ್ಟ್ MP ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಯಂಗ್ಸ್ಟರ್ಸ್ ಎಲ್ಲ ಸೇರಿ ಒಂದು ಸೋಷಿಯಲ್ ಕಾಸ್, ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಸೇರಿ ಆಗ್ತಾ ಇದೆ. ಸೊ ಹಾಗಾಗಿ ಅದರ ಜೊತೆ ಕೈ ಜೋಡಿಸಿದ್ದಕ್ಕಾಗಿ ಮತ್ತೊಮ್ಮೆ ಜೋಳದ ಚಪ್ಪಾಳೆ. ಬಿಡುವಿಲ್ಲದ ಸಮಯದ ನಡುವೆ ಕೂಡ ತೇಜಸ್ವಿ ಸೂರ್ಯ ಅವರು ನಮ್ಮ ಜೊತೆ ಆಗಿದ್ದಾರೆ. ಭಾಗ್ಯಲಕ್ಷ್ಮಿಯವರು ಕೂಡ ನಮ್ಮ ಜೊತೆ ಬಂದಿದ್ದಾರೆ. ಮಾಜಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯ, ಎಕ್ಸ್ ಕೌನ್ಸಿಲರ್ ಆದಂತಹ ಶ್ರೀಯುತ ಮುರಳಿ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದು ತುಂಬ ಖುಷಿ ಅನಿಸ್ತು. ಥ್ಯಾಂಕ್ ಯು ಸೋ ಮಚ್ ಸರ್, ಬಿಹಾಫ್ ಆಫ್ ಲಿಂಪೋ ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕಾಗಿ. ಮುಂದಿನ ದಿನಗಳಲ್ಲಿ ಕೂಡ ನೀವು ಒಂದು ರೀತಿ ಇವತ್ತು ಬ್ರ್ಯಾಂಡ್ ಅಂಬಾಸಿಡರ್ ಥರ ಆಗ್ಬಿಟ್ಟಿದ್ದೀರಿ, ಯಾಕಂದ್ರೆ ನಿಮ್ಮ ಕಾರೇ ಕ್ಲೀನ್ ಆಯಿತು. ಸೊ ಯು ಫೆಲ್ಟ್ ಹ್ಯಾಪಿ ಅಂತ ಭಾವಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. Ravi and team is doing a great work. The core team, Ravi Kumar, CEO and founder of Limpo, ಅವರ ಜೊತೆಗೆ ಜಾಯ್ನ್ ಆಗಿರುವಂಥವರೆಲ್ಲರೂ ಧನ್ಯವಾದಗಳು. ತೇಜಸ್ವಿ ಸೂರ್ಯ ಅವರಿಗೆ, ಭಾಗ್ಯಲಕ್ಷ್ಮಿ ಅವರಿಗೆ, ಮುರಳಿ ಅವರಿಗೆ. ಇವತ್ತು ಲಿಂಪೋ ಕಾರ್ ವಾಶ್ ಸಂಸ್ಥೆಯವರು ಅವರ ಅಧಿಕೃತ ಆಪರೇಷನ್ಸ್ ಶುರು ಮಾಡಿದ್ದಾರೆ. ವಿಶೇಷತೆ ಏನು ಅಂತಂದರೆ, ನಾವು ಮನೆಯಲ್ಲಿ ಕಾರನ್ನು ವಾಶ್ ಮಾಡಲಿಕ್ಕೆ ನಾವು ತುಂಬ ನೀರು ಖರ್ಚು ಮಾಡಿದ್ವಿ. ಆದರೆ ಇವ್ರ ಪ್ರಾಡಕ್ಟನ್ನು ಮತ್ತು ಇವರ ವಿಧಾನದಲ್ಲಿ ಕ್ಲೀನ್ ಮಾಡಿದಾಗ ಸುಮಾರು 1.5 ಲೀಟ್ರಲ್ಲಿ ಒಂದು ಇಡೀ ಕಾರನ್ನು ಕ್ಲೀನ್ ಮಾಡ್ಬೋದು. ಬೆಂಗಳೂರಿನಲ್ಲಿ ಇವತ್ತು ಬಹಳ ದೊಡ್ಡ ಸಮಸ್ಯೆ ಇರೋದು ಕುಡಿಯೋ ನೀರಿಗೆ ಭಾಳ ಕಷ್ಟ ಇದೆ. ಅಂಥ ಸಮಯದಲ್ಲಿ ಇವತ್ತು ಸಾವಿರಾರು ಲೀಟ್ರುಗಳು, ಲಕ್ಷಗಟ್ಟಲೆ ಲೀಟ್ರುಗಳು ಬೆಂಗಳೂರಿನಲ್ಲಿ ಕಾರ್ ವಾಶಿಗೆ ಈ ರೀತಿಯ ನಾನ್ ಪೋರ್ಟಬಲ್ ಯೂಸಿಗೆ ನಾವು ಭಾಳಷ್ಟು ಬಳಸ್ತಾ ಇದ್ದೀವಿ. ಸೊ ಇದನ್ನು ಬಳಸೋದ್ರಿಂದ ನಾವು ಎಲ್ಲೆಲ್ಲಿ ನೀರನ್ನು ಬಳಕೆ ಕಡಿಮೆ ಮಾಡ್ತೀವೋ ಅಷ್ಟು ನಾವು ನೀರನ್ನು ಉಳಿಸ್ತಾಗೆ. ಸೊ ಇವತ್ತು ಲಿಂಪೋ ಕಾರ್ ವಾಶ್ನವರು ಇದನ್ನು ಶುರು ಮಾಡಿರುವಂಥದ್ದು ಭಾಳ ಸಂತೋಷ. ಇವತ್ತು ನಮ್ಮ ಕಾರನ್ನು ಕೂಡ ಪ್ರಾಯೋಗಿಕವಾಗಿ ಇವತ್ತು ಕ್ಲೀನ್ ಮಾಡಿ ಚಾಲನೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನನ್ನ ಜೊತೆಗೆ ನಮ್ಮ ಆತ್ಮೀಯ ಭಾರತೀಯ ಜನತಾ ಪಾರ್ಟಿಯ ನಾಯಕ ಆಗಿರುವಂಥ ಮುರಳಿಯವರು, ಹಾಗೆ ಭಾಗ್ಯಲಕ್ಷ್ಮಿ ಅವರು ಮತ್ತು ಲಿಂಪೋ ಸಂಸ್ಥೆಯ ಎಲ್ಲ ಇದ್ದಾರೆ. ಭಾಳ ಸಂತೋಷ ಅಂತಂದರೆ ನಮ್ಮವರು ಕನ್ನಡದ ಯುವಕರು ಶುರು ಮಾಡಿರುವಂಥ ಒಂದು ಸಂಸ್ಥೆ ಇದು. ಪ್ರಧಾನಮಂತ್ರಿಗಳು ಆತ್ಮನಿರ್ಭರ ಭಾರತದ ಯೋಜನೆಯಡಿ ಸ್ಥಳೀಯವಾಗಿ ವೋಕಲ್ ಫಾರ್ ಲೋಕಲ್ ಅನ್ನುವಂಥ, ನಾವು ಸ್ಥಳೀಯ ವಿಚಾರಗಳಿಗೆ, ಸ್ಥಳೀಯ ವ್ಯಕ್ತಿಗಳಿಗೆ, ಸ್ಥಳೀಯ ಪ್ರಾಡಕ್ಟ್ಗಳಿಗೆ ಸಹಾಯ ಮಾಡಬೇಕು, ಪ್ರೋತ್ಸಾಹ ಕೊಡಬೇಕು ಅನ್ನೋದು ಆ ದೃಷ್ಟಿಯಲ್ಲಿ ಲಿಂಪೋ ಅವರಿಗೆ ನಾನು ಶುಭಾಶಯ ಕೊಡ್ತಾ ಇದ್ದೀನಿ. ದೊಡ್ಡದಾಗಿ ಬೆಳೀಲಿ ಸಂಸ್ಥೆ.
ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. So I would like to call upon our beloved CEO and founder, Shri Ravi Kumar on stage. 17 years in the ಈ ಫೀಲ್ಡ್ನಲ್ಲಿ ಅವ್ರಿಗೆ ಸಾಕಷ್ಟು ಅವ್ರ ಕಾರ್ಪೊರೇಟ್ ಫೀಲ್ಡಲ್ಲಿ ತೊಡಗಿಸ್ಕೊಂಡಂಥವ್ರು. ಇದ್ದಕ್ಕಿದ್ದ ಹಾಗೆ ಈ ಥಾಟ್ ಅವರಿಗೆ ಫ್ಲ್ಯಾಶ್ ಆಗಿ ಲೆಟ್ ಮೀ ಡೂ ಸಮಥಿಂಗ್ ಟು ದ ಸೊಸೈಟಿ ಅಂತ ಮುಂದೆ ಬಂದಿದ್ದಾರೆ. ಅವರ ಒಂದು ಬೆಟಾಲಿಯನ್ ಕಟ್ಕೊಂಡು ಮೊದಲಿಗೆ ಆ್ಯಕ್ಚುಲಿ ಆವಾಗಲೇ ಕರೀತಿದ್ದೆ ಸರ್ಗೆ, ತೇಜಸ್ವಿ ಸರ್ ಅವ್ರಿಗೆ ಸಮಯದ ಅಭಾವ ಇದ್ದಿದ್ದರಿಂದ. ಬಿಫೋರ್ ಸ್ಪೀಕಿಂಗ್ ಟು ರವಿ, ಐ ವುಡ್ ಲೈಕ್ ಟು ಕಾಲ್ ಅಪಾನ್ everyone, the core team members on stage. I kindly request Ajay to please come on stage. Ajay, ಲಿಂಪೋ ಇನ್ ಅಡ್ಮಿನಿಸ್ಟ್ರೇಷನ್ ಫಿನಾನ್ಸ್ ನೋಡ್ಕೊಳ್ಳುವಂಥ ಅಜ್ಜಯ್ ತಿಂತಾ ಇದ್ರೆ ಸ್ನ್ಯಾಕ್ಸ್ ಕೆಳಗಿಟ್ಟು ಚಪ್ಪಾಳೆ ಹೊಡಿಬೇಕು. ಫಸ್ಟ್ಲಿ ಫಾರ್ ರವಿ, ಫಾರ್ ದ ಗ್ರೇಟ್ ಥಾಟ್, ಕಾರ್ ಯೂಸರ್ಸ್ ಎಲ್ಲರ ಪರವಾಗಿ ರವಿ ಅವರೇ ದೊಡ್ಡ ಸಲಾಂ. ಎಲ್ಲರಿಗೂ ಆಸೆ ಇದೆ ಪ್ರಕೃತಿ ಉಳಿಸ್ಬೇಕು ಅಂತ, ಆದರೆ ಬಗೆ ಹೇಗೆ ಗೊತ್ತಿರಲಿಲ್ಲ. ಸೊ ಯು ಹ್ಯಾವ್ ಶೋನ್ ಅಸ್ ದ ರೂಟ್. ಸೊ ಅ ಬಿಗ್ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ಟು ರವಿ ಕುಮಾರ್. ಅಜಯ್ ಸ್ಟೇಜಲ್ಲೇ ಇದ್ದಾರೆ, ಅಡ್ಮಿನಿಸ್ಟ್ರೇಷನ್ ನೋಡ್ಕೊಳ್ತಿದ್ದೀರಾ, ಆಲ್ ದ ವೆರಿ ಬೆಸ್ಟ್. ಹಾಗೆ ಮಂಜು ಅವ್ರು ದಯವಿಟ್ಟು ಬರಬೇಕು. ನಮ್ಮ HR ಮಂಜು ಅವರು ಇಸ್ ನಾಟ್ ಹಿಯರ್. HR ನಿಧಾನಿಗಳು ಅಂತ ಕೇಳಿದ್ದೆ, ಗೊತ್ತಾಯ್ತು. ಓಕೆ, ಸೂಪರ್. ಇನ್ನು ಶ್ಯಾಮ್ ಅವರು, ಹೂ ಪ್ಲೇಸ್ ರಿಯಲಿ ಅ ವೈಟಲ್ ರೋಲ್. ಸುಮಾರು 20 ವರ್ಷಗಳ ಎಕ್ಸ್ಪೀರಿಯನ್ಸ್ ಇರೋವಂಥವ್ರು ಇದೇ ಫೀಲ್ಡ್ನಲ್ಲಿ, ಆಟೋಮೊಬೈಲ್ ಫೀಲ್ಡ್ನಲ್ಲಿ ಬಹಳ ರಿನೌಂಡ್ ಕಂಪನೀಸ್ ಜೊತೆ ಕೆಲಸ ಮಾಡಿದಂಥವ್ರು. ಸೊ ವೆರಿ ನೈಸ್ ಟು ಹ್ಯಾವ್ ಯು ಇನ್ ಲಿಂಪೋ ಸರ್. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಸುನಿಲ್ PRO, ನಮ್ಮ PRO ಸುನಿಲ್ ಅವ್ರು ಬರಬೇಕು ವೇದಿಕೆಗೆ. ತುಂಬ ನಮಗೆ ಇನ್ಪುಟ್ಸ್ ಕೊಟ್ಟಂತಹ ಗುರು ಅವರು ಕೂಡ, ಗುರು ಆನ್ ಸ್ಟೇಜ್ ಪ್ಲೀಸ್. ಜೋರದ ಚಪ್ಪಾಳೆ ಬರಲಿ. ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿರೋವಂಥವ್ರು ಗುರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಇನ್ಪುಟ್ಸ್ ಗುರು. ಸುನಿಲ್ ಅಣ್ಣ, ನಮ್ಮ ಲಿಂಪೋನ PRO, ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ದ ಕೋರ್ ಟೀಮ್. As a common person, a kind request is, ಯಾವುದೇ ಒಂದು ದೊಡ್ಡ ಸಂಸ್ಥೆ ಪ್ರಾರಂಭ ಆಗೋದು ಚಿಕ್ಕ ಹೆಜ್ಜೆಯಿಂದಲೇ. ಅದು ದೊಡ್ಡ ಹೆಜ್ಜೆ ಯಾವಾಗ ಗಿಡಕ್ಕೆ ಪ್ರಾರಂಭ ಆಗುತ್ತೆ ಅಂದರೆ ನೀವೆಲ್ಲರೂ ಕೂಡ ಕೈ ಜೋಡಿಸಿದಾಗ, ಅಂದರೆ ಆ ಹಿಡಿದಿರೋ ಕೈ ಬಿಡ್ದಿಲ್ದಾಗ. ಸೊ ಹಾಗಾಗಿ ಈಗ ಒಂದ್ಸರಿ ಕೈ ಹಿಡ್ಕೊಳ್ಳಿ ನೋಡೋಣ ಎಲ್ಲರೂ. ಸೊ 3 cheers to Limpo. Hip hip! Hip hip! Hip hip! All the very best. Stay together, stay blessed. It is such a positive note to see all of you. ಎಲ್ಲರೂ ಯಂಗ್ಸ್ಟರ್ಸ್, ಎವರ್ ಯಂಗ್ ನಮ್ಮ ಸುನಿಲ್ ಜಿ. ಸೊ ಎಲ್ಲರೂ ತುಂಬ ಒಂದು ಒಳ್ಳೆ ಧ್ಯೇಯಕ್ಕೋಸ್ಕರ ಸ್ಟಾರ್ಟ್ ಮಾಡಿರೋಂಥ ಲಿಂಪೋ ಅಜರಾಮರವಾಗಿ ಈ ಪೀಳಿಗೆ, ಮುಂದಿನ ಪೀಳಿಗೆ ಎಲ್ಲರಿಗೂ ಕೂಡ ಮುಂದೆ ಸಾಕ್ತಾ ಹೋಗಲಿ. ನಿಮ್ಮ ನೆಕ್ಸ್ಟ್ ಜನ್ರೇಷನ್ ಕೂಡ ಇದನ್ನು ಮುಂದುವರ್ಸ್ಕೊಂಡು ಹೋಗಲಿ. ಒಂದು ಟ್ರೆಂಡ್ ಸೆಟ್ಟರ್ ಖಂಡಿತ ನೀವಾಗಲಿದ್ದೀರಾ ಅಂತ ಈಗಾಗಲೇ ಪ್ರೂವ್ ಮಾಡಿದ್ದೀರಾ ಡೆಮೋ ತೋರಿಸೋ ಮೂಲಕ. ಸೊ ಆಲ್ ದಿ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್. ನಾನು ರವಿ ಅವ್ರಿಗೆ ಮುಂಚೆ ನಿಮ್ಮೆಲ್ಲರನ್ನ ಯಾಕೆ ವೇದಿಕೆಗೆ ಬರ್ಮಾಡ್ಕೊಂಡೆ ಅಂತ ಹೇಳಿದ್ರೆ, ಯಾವುದೇ ಸಂಸ್ಥೆ ತುಂಬ ಚೆನ್ನಾಗಿ ಪಿಕಪ್ ಆದ ನಂತರ ಈಗೋ ಕ್ಲಾಶಸ್ ಬರುತ್ತೆ, ನಂತರ ಅದು ಒಡೆದು ಹೋದಾಗ ತಿರುಳಿರಲ್ಲ, ಅದನ್ನು ಬೇರೆಯವ್ರು ಕಾಪಿ ಮಾಡಿ ಅವರು ಹ್ಯೂಜ್ ಸಕ್ಸಸ್ ಕಾಣಿಸ್ತಾರೆ. ಸೊ ಟುಗೆದರ್ನೆಸ್ ಇದ್ರೆ ಸಕ್ಸಸ್ ಖಂಡಿತ ಇದ್ದೇ ಇರತ್ತೆ. ಸೊ ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಆನ್ ಸ್ಟೇಜ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಭಾಗ್ಯಲಕ್ಷ್ಮಿ ಮ್ಯಾಮ್, ಲಕ್ಷ್ಮಿನೇ ನಮ್ಮ ಕಾರ್ಯಕ್ರಮಕ್ಕೆ ಬಂದಂಗೆ ಆಯಿತು. ತುಂಬ ಖುಷಿ ಅನ್ನಿಸ್ತು ನೀವು ಜಾಯ್ನ್ ಆಗಿದ್ದಕ್ಕೆ. ಸತಿಪತಿ ಸಮೇತರಾಗಿ ಇಬ್ಬರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದೀರಾ. ದಟ್ಸ್ ರಿಯಲಿ ಲವ್ಲಿ. ಲಿಂಪೋ ಬಗ್ಗೆ ನೀವು ನಿಮ್ಮ ಕಾರ್ ಸರ್ವಿಸ್ ತೊಗೊಂಡ್ರಾ ಇವಾಗ? MP ಕಾರು. ಸೊ ಲಿಂಪೋಗೆ ನೀವು ಪರ್ಮನೆಂಟ್ ಕಸ್ಟಮರ್ ಆಗಬೇಕು ನೆಕ್ಸ್ಟು. ಸೊ ಎಲ್ಲಿರೋದು ನೀವು? ಮುರಳಿ. ಓಕೆ, ಮುರಳಿ ಸರ್ ಹೇಳ್ತಾರೆ. ಲಿಂಪೋ ಸಂಸ್ಥೆಯ ಎಲ್ಲ ಡೈರೆಕ್ಟರ್ಗಳೇನಿದ್ದಾರೆ, ರವಿ ಸರ್ ಇರ್ಬೋದು, ಅಜಯ್ ಸರ್ ಇರ್ಬೋದು, ಮಂಜು ಅವ್ರು ಇರ್ಬೋದು, ಶ್ಯಾಮ್ ಅವ್ರು ಇರ್ಬೋದು, ಮತ್ತು ಅವರ ಸಂಸ್ಥೆಯ ಎಲ್ಲ ಇವ್ರಿಗೂ ನಾನು ಇವತ್ತೊಂದು ದಿವಸ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಏಕೆಂದರೆ ವಿಶೇಷವಾಗಿ ನಾವು ಎಲ್ಲ ಒಂದು ಖುಷಿ ಪಡುವಂಥ ವಿಷಯ ಏನಂದರೆ, ಇವತ್ತು ನಾವು ನಮ್ಮ ದೇಶ ಅಲ್ಲ, ನಮ್ಮ ಕರ್ನಾಟಕದಲ್ಲಿ ಮೊದಲನೇ ಸತಿ, ನಮ್ಮ ಕರ್ನಾಟಕದಲ್ಲೇ ಬೆಂಗಳೂರಲ್ಲೇ ಮೊದಲನೇ ಸತಿ
ನಮ್ಮ ವಾರ್ಡಿನ ಜನ, ನಮ್ಮ ಕನ್ನಡದವರು ಈ ಒಂದು ಪ್ರಾಡಕ್ಟು ಸ್ಟಾರ್ಟ್ ಮಾಡಿರೋದು ನಮಗೆಲ್ಲ ಖುಷಿ ತರುವಂಥ ಒಂದು ವಿಷಯ. ಅದಲ್ಲದೆ ತಾವೆಲ್ಲ ಗೊತ್ತಿರುವಂಗೆ ನೀರಿಗೆ ನಮ್ಮ ತೇಜಸ್ವಿ ಸರ್ ಮಾತಾಡ್ತಾ ಇದ್ರು. ಎಲ್ಲ ಪ್ರಪಂಚದಲ್ಲೇ ನೀರಿಗೆ ಬಹಳ ತೊಂದರೆ ಬರುವಂಥ ದಿನಗಳು ಮುಂದಿನ ದಿನಗಳಲ್ಲಿದೆ. ಅಂತ ಒಂದು ದಿನಗಳಲ್ಲಿ ಈಗಾಗಲೇ ಪ್ರಾರಂಭ ಆಗಿದೆ ಅಲ್ವಾ ಸರ್? ಆಗಿದೆ. ನಮ್ಮ ಪಕ್ಕದ ರಾಜ್ಯಗಳ ಜೊತೆನೂ ಯಾವಾಗೂ ಕಾದಾಟ ಇದೆ. ಆಗಿದೆ. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಇವಾಗ ಈ ಸಂಸ್ಥೆ ಜನಗಳಿಗೆ ಒಳ್ಳೆ ಅನುಕೂಲವಾದಂಥದ್ದು, ಮತ್ತು ಲಕ್ಷಾಂತರ ಲೀಟರ್ಗಳು ನೀರು ಉಳಿತಾಯ ಮಾಡುವಂಥದ್ದು, ಅದು ಭಾಳ ಒಳ್ಳೆ ಕೆಲಸ ಮಾಡ್ತಾ ಇರುವಂಥದ್ದು. ಇದು ಬಿಸ್ನೆಸ್ ಉದ್ದೇಶ ಅಂತಾನೆ ಅಲ್ಲ, ಇದು ಒಂದು ಸಾಮಾಜಿಕವಾಗಿ ಎಲ್ಲ ಜನಗಳಿಗೆ, ಸಾರ್ವಜನಿಕರಿಗೆ, ಪ್ರತಿಯೊಬ್ಬರಿಗೂ ಅನುಕೂಲ ಆಗೋದು ಒಂದು ರೀತಿಯಲ್ಲಾದರೆ ನಮ್ಮ ಎಲ್ಲ ಪ್ರಕೃತಿಗೆ ಒಂದು ಅನುಕೂಲ ಆಗೋಂಥದ್ದು. ಯಾಕಂದರೆ ಇವತ್ತಿನ ದಿವಸ ಒಂದು ಕಾರ್ ತೊಳಿಬೇಕಾದ್ರೆ 20 ಲೀಟ್ರು 30 ಲೀಟ್ರು ಕೆಲವರು ಪೈಪ್ ಹಿಡ್ಕೊಂಡು ಬೆಳಗ್ಗೆ ಆದರೆ ರೋಡೆಲ್ಲ ನೆನೆಸಿರ್ತಾರೆ. ಈ ಥರ ಎಲ್ಲ ವೇಸ್ಟ್ ಮಾಡ್ತಾ ಇರ್ತಾರೆ. ಅಂಥದನ್ನೆಲ್ಲ ಉಳಿಸೋ ಅಂಥ ಈ ಸಂಸ್ಥೆಗೆ ನಿಜವಾಗ್ಲೂ ನಾನು ಅಭಿನಂದನೆಗಳು ತಿಳಿಸ್ತೇನೆ. ಈ ಸಂಸ್ಥೆ ನಮ್ಮ ಕರ್ನಾಟಕ ರಾಜ್ಯ ಅಲ್ಲ, ನಮ್ಮ ದೇಶದಲ್ಲಿ ಇನ್ನೂ ಹೆಚ್ಚಾಗಿ ಬೆಳೀಲಿ ಈ ಸಂಸ್ಥೆಯ ಎಲ್ಲರೂ. ಯಾಕಂದರೆ ಇವತ್ತಿನ ದಿವಸ ನೀವು ಹೇಳ್ದಂಗೆ ಆ ಸಂಸ್ಥೆಯಲ್ಲಿ ಕೆಲಸ ಮಾಡೋರು ಅಂತ ನಿಷ್ಠೆಯಾಗಿ ಆ ಸಂಸ್ಥೆಯಲ್ಲಿ ಯಾರಿರ್ತಾರೆ. ನಾನು ಬಂದಾಗ ನನ್ನ ಹತ್ರ ಕೇಳಿದೆ ಸರ್, ಇವಾಗ ನಾವೆಲ್ಲ ಅಪಾರ್ಟ್ಮೆಂಟ್ಸ್ ಎಲ್ಲ ಇದ್ದಾವೆ, ನಮ್ಮಲ್ಲಿ ಸುಮಾರು ಜನ ಇದ್ದಾವೆ, ಒಂದು 10,000 ಫ್ಲ್ಯಾಟ್ಸ್ ಇದೆ ನಮ್ಮ ಒಂದು ವಾರ್ಡಲ್ಲಿ. ನಾನು ಮಾತಾಡೋವಾಗ ಕೇಳಿದೆ, ಇವಾಗ ನಾವೆಲ್ಲ ಕೆಲವರೆಲ್ಲ ನಮ್ಮನ್ನೇ ಕೇಳಿ ನಮ್ಮ ಲೋಕಲ್ ಏರಿಯಾ ಹುಡುಗರನ್ನೇ ನಾವು ಕೆಲಸಕ್ಕೆ ಸೇರಿಸಿದ್ದೀವಿ ಕಾರ್ ತೊಳಿಯೋಕ್ಕೆ. ಅವರು ಒಂದು ಕಾರ್ಗೆ 500 ರೂಪಾಯಿ ಏನೋ ಕೊಡ್ತಾರೆ ತಿಂಗಳಿಗೆ, ಅವರೇನೋ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಜೀವನಕ್ಕೆ ತೊಂದರೆ ಆಗಲ್ವಾ ನೀವು ಮಾಡೋದ್ರಿಂದ ಅಂತ? ಇಲ್ಲ, ಅವ್ರು ಹೇಳಿದ್ರು ಅವ್ರಿಗೆ ನಾವು ಊಟ ಕೊಟ್ಟು, ಅವ್ರಿಗೇ ನಾವು ಎಷ್ಟು ಸಂಬಳನೋ ಒಂದು ಫಿಕ್ಸ್ ಮಾಡಿದ್ದಾರೆ, ಆ ಸಂಬಳ ಕೊಟ್ಟು ನಾವು ಅವ್ರನ್ನೇ ಅವ್ರಿಗೆ PFಗಳಿರ್ಬೋದು, ESI ಇರ್ಬೋದು ಅಂತ ಎಲ್ಲ ಅನುಕೂಲಗಳು ಕೊಟ್ಟು, ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅವ್ರಿಗೇನೆ ಮಾಡ್ತೀವಿ ಅಂತ ಹೇಳಿದ್ದೀರ. ನಿಜವಾಗ್ಲೂ ಈ ಸಂಸ್ಥೆ ಇದು ಮಾಡಿರೋದು ಭಾಳ ಉತ್ತಮವಾದ ಒಂದು ಕೆಲಸ. ಈ ಥರ ಹೇಳಿ ನಾನು ಕೇಳಿದಾಗ ಅದು ಹೇಳಿದ್ರು. ಹಾಗಾಗಿ ನಾನು ಹೇಳಿದೆ, ನಾನು ನಮ್ಮ ವಾರ್ಡ್ನಲ್ಲಿರುವಂಥ ಎಲ್ಲ ಅಪಾರ್ಟ್ಮೆಂಟ್ಸ್, ಮುಖ್ಯವಾಗಿ ಅಪಾರ್ಟ್ಮೆಂಟ್ಸ್ಗಳಲ್ಲೇ ಇವ್ರಿಗೆ ಮೇಯ್ನ್ ಬೇಕಾಗಿರುವಂಥ ಬಿಸ್ನೆಸ್ ಮೇಯ್ನಾಗಿ. ಆಮೇಲೆ ದೊಡ್ಡ ಕಂಪ್ನಿಗಳಿರ್ತವೆ, ಅಪಾರ್ಟ್ಮೆಂಟ್ಸ್ಗಳಲ್ಲಿ ನಾನು ಮೀಟ್ ಮಾಡಿಸ್ತೀನಿ, ಪ್ರೆಸಿಡೆಂಟು ಸೆಕ್ರೆಟರಿನ ಮೀಟ್ ಮಾಡಿಸಿ ಇವ್ರಿಗೆ ಅಲ್ಲೊಂದು ಡೆಮೋ ಇದು ಮಾಡಿಸಿ ಎಲ್ಲ ಅಪಾರ್ಟ್ಮೆಂಟ್ಗಳಲ್ಲೂ ಇವರು ಸಂಸ್ಥೆ ಇವ್ರ ಕೆಲಸವನ್ನು ಸ್ಟಾರ್ಟ್ ಮಾಡಲಿ, ಮತ್ತು ನೀರಿನ ಉಳಿತಾಯ ಒಂದು ಮಾಡಲಿ ಅನ್ನೋದು ಮುಖ್ಯ ಉದ್ದೇಶ ನಮಗೆ ಪಾಲಿಟಿಕ್ಸಲ್ಲಿ. ಹಾಗಾಗಿ ಇವ್ರ ಸಂಸ್ಥೆ ಇನ್ನೂ ಬೆಳೀಲಿ ಅಂತ ಹೇಳ್ತಾ ನಾನು ಅವ್ರಿಗೆ ಅಭಿನಂದನೆ ತಿಳಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಮುರಳಿ ಸರ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ಇಬ್ಬರ ಸಪೋರ್ಟ್ ಅಂತ ಕೇಳ್ಕೊಳ್ತಾ ಓವರ್ ಟು ಮೇಡಮ್ ಭಾಗ್ಯ ಮೇಡಮ್, ನೀವು ಒಂದು ಆಲ್ ದಿ ಬೆಸ್ಟ್ ಹೇಳಿ ನಮ್ಮ ಟೀಮ್ಗೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ಏನು ಲಿಂಪೋ ರವಿ ಮತ್ತು ರಮೇಶ್ ಅವರ ಟೀಮ್ ಏನಿದೆ ಇವತ್ತು, ಅವ್ರಿಗೆಲ್ಲರಿಗೂ ನಾನು ಅಭಿನಂದನೆಗಳು ಹೇಳೋಕ್ಕೆ ಇಷ್ಟಪಡ್ತೇನೆ. ಅದರಲ್ಲೂ ನಮ್ಮ ವಾರ್ಡಲ್ಲಿ ಈ ಲಿಂಪೋ ಕಂಪ್ನಿ ಪ್ರಾಡಕ್ಟು ಕಾರ್ ತೊಳೆಯುವಂಥದ್ದು 1.5 ಲೀಟ್ರಲ್ಲಿ ಉಪಯೋಗಿಸಿ ಒಂದು ಕಾರನ್ನು ತೊಳಿಬೇಕು ಅಂತಂದರೆ ಅದನ್ನು ಇವತ್ತು ಎಲ್ಲಿ ನಮ್ಮ ಅರಕೇರಿಯಲ್ಲಿ ಮಾಡಿರೋವಂಥದ್ದು ನಿಜವಾಗ್ಲೂ ನಮಗೆಲ್ಲರಿಗೂ ಸಂತೋಷದ ವಿಷಯ. ಕಾರ್ ನೀರು ಮತ್ತು ಸೇವ್ ಮಾಡೋವಂಥದ್ದು, ಯಾಕಂದರೆ ಒಂದು ಕಾರಿಗೆ 4-5 ಬಕೆಟ್ಗಳ ನೀರುಗಳನ್ನ ತೊಳೆಯೋದನ್ನು ನಾವು ನೋಡಿದ್ದೀರಿ. ಮಿನಿಮಮ್ ಮೇಡಮ್, ಮಿನಿಮಮ್ 4-5 ಬಕೆಟ್ಟು. ಖಂಡಿತ. ಕಾರ್ ತೊಳೆಯುವಾಗ ನೀರು ತುಂಬ ಕಡಿಮೆ ಯೂಸ್ ಮಾಡಿಕೊಂಡು ಕಾರ್ ತೊಳೆದು, ನಾನು ಇವತ್ತು ನೋಡಿದಾಗ ನಮ್ಮ MP ಕಾರ್ ತೊಳೆದಾಗ ಅದು ಎಷ್ಟು ಶೈನಿಂಗ್ ಬರ್ತಾಯಿತ್ತು. ಸ್ವಲ್ಪ ಹೊತ್ತೇ ಅವರು ಸ್ಪ್ರೇ ಮಾಡಿಬಿಟ್ಟು ಇದನ್ನು ತೊಳೆದಿದ್ದು ಅದು ಎಷ್ಟು ಚೆನ್ನಾಗಿ ಸ್ಪ್ರೇ ಮಾಡ್ತಾಯಿತ್ತು. ನಮ್ಮದ್ರಲ್ಲೆಲ್ಲ ಶಾಂಪು ಹಾಕಿ ಸೋಪ್ ಹಾಕಿ ಎಲ್ಲ ಕಾರ್ನು ವಾಶ್ ಮಾಡ್ತಾರೆ. ಅದರಲ್ಲೂ ನೀರು ಒಂದು ಇವ್ರು ಹೇಳ್ದಂಗೆ ಇನ್ನೂ ಜಾಸ್ತಿನೇ ಇರುತ್ತೆ, 6-7 ಬಕೆಟ್ ಇರುತ್ತೆ. ಅದು ಪೈಪು ಹಾಕ್ಕೊಂಡ್ಬಿಡ್ತಾರೆ. ತುಂಬ ಜನ ಕಾರ್ಗಳಿಗೆ ಪೈಪ್ ಹಾಕ್ಕೊಂಡು ಕಾರ್ಗಳು ತೊಳೆದು ವೇಸ್ಟ್ ಮಾಡ್ತಾರೆ. ಆ ಥರ ಆಗದೆ ಈ ಥರ ನಮ್ಮ ಕನ್ನಡದವರು, ಅದು ನಮ್ಮ ವಾರ್ಡವರು ಈ ಥರ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಅವ್ರಿಗೆ ಅಭಿನಂದನೆಗಳನ್ನ ಹೇಳೋಕ್ಕೆ ಇಷ್ಟಪಡ್ತೇನೆ. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮಗೆ ಮುರಳಿ ಸರ್ ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಜೊತೆ ಜಾಯಿನ್ ಆಗಿ ಬಹಳ ಒಳ್ಳೆಯ ಮಾತುಗಳನ್ನು ಆಡಿದ್ರು. ನಿಮ್ಮಂಥವರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದಾಗ ಲಿಂಪೋ ಒಂದು ಹೊಸ ಇತಿಹಾಸವನ್ನು ರಚಿಸಲಿಕ್ಕೆ ಸಾಧ್ಯ ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ರವಿ ಅವರೇ, ಫಾರ್ ಯು ಆ್ಯಂಡ್ ಫಾರ್ ಯೋರ್ ಹೋಲ್ ಟೀಮ್. ನಾನು ಆಗಲೇ ಹೇಳಿದಾಗ ತುಂಬ ಖುಷಿ ಅನ್ನಿಸ್ತಾ ಇದೆ. ಇದು ಲಿಂಪೋ ಬರೀ ನಿಮ್ಮ ಏಳಿಗೆ ಅಲ್ಲ, ನಮ್ಮೆಲ್ರಿಗೂ ತುಂಬ ಖುಷಿ ಆಗ್ತದೆ. ನೆಕ್ಸ್ಟ್ ಜನ್ರೇಷನ್ಗೆ ನಾವು ನಿಜಕ್ಕೂ ಒಂದು ಒಳ್ಳೆ ಒಂದು ಸ್ಟೆಪ್ಪು, ಇದೊಂದು ಪುಟ್ಟ ಹೆಜ್ಜೆ ಅಷ್ಟೇ. ಮುಂದಿನ ದಿನಗಳಲ್ಲಿ ನಿಮ್ಮಿಂದ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ನಮಗಿದೆ. ಓವರ್ ಟು ಯು ರವಿ ಅವರೇ. ನನಗೆ ಫಸ್ಟ್ ಹೇಳಿ, ಹೌ ಇಟ್ ಸ್ಟಾರ್ಟೆಡ್ ಆ್ಯಂಡ್ ಹೌ ಇಟ್ ಈಸ್ ವರ್ಕಿಂಗ್ ನೌ, ಆ್ಯಂಡ್ ಆ ಮೋಡಲ್ಲಿ ಏನೆಲ್ಲ ಒಂದು ಕಷ್ಟಗಳನ್ನು ಬಹಳಷ್ಟು ಅನುಭವಿಸಿರ್ತೀರ. ಆ್ಯಂಡ್ ನೆನ್ನೆ ಕನ್ಸ್ಕೊಂಡು
ಇವತ್ತು ನಾವು ನಿಮಗೆ ಲಾಂಚ್ ಮಾಡ್ತಿರೋಂಥ ಪ್ರಾಡಕ್ಟ್ ಅಲ್ಲ ಲಿಂಪೋ ಅಂತ ನಾನು ಆವಾಗಲೇ ಕೂಡ ಹೇಳ್ತಾ ಇದ್ದೆ. ಸೊ ಹಾಗಾಗಿ ಇದು ಸತತ 3 ವರ್ಷಗಳ ಪರಿಶ್ರಮದ ಫಲ. ಲಿಂಪೋ ಇವತ್ತು ಲಾಂಚ್ ಆಗಿದೆ. ಯಾರೆಲ್ಲ ಸೋಷಿಯಲ್ ಮೀಡಿಯಾನಲ್ಲಿ ನೋಡ್ತಾ ಇದ್ದೀರಾ ನಮ್ಮ ಈ ಕಾರ್ಯಕ್ರಮ, ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಲಿಂಪೋ ಬಗ್ಗೆ ತಿಳಿಸಿ. www.limpocarwash.co.in ಲಾಗ್ ಆನ್ ಆದರೆ ನಿಮ್ಮ ಡೋರ್ ಸ್ಟೆಪ್ಪಿಗೆ ಸರ್ವಿಸ್ ಬರುತ್ತೆ. ವಿ ಆರ್ ಸೇವಿಂಗ್ ವಾಟರ್ ಅಲಾಂಗ್ ವಿತ್ ಲೈವ್ಸ್. ಓವರ್ ಟು ರವಿ. Thank you, Divya. Thank you. I welcome all the guests. ಎಲ್ರಿಗೂ ಸುಸ್ವಾಗತ. ಲಿಂಪೋ ಟೀಮ್ ಕಡೆಯಿಂದ ಎಲ್ರಿಗೂ ಹಾರ್ದಿಕ ಅಭಿನಂದನೆಗಳು. ತೇಜಸ್ವಿ ಸೂರ್ಯ ಅವ್ರು ಬಂದು ಈ ಪ್ರೋಗ್ರಾಮ್ನ ಇನಾಗ್ರೇಟ್ ಮಾಡಿದ್ದಕ್ಕೆ ಅವ್ರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಈ ಲಿಂಪೋ ಅಂದರೆ ಏನು? ಎನಿಬಡಿ? ಯಾರಿಗಾದ್ರೂ ಗೊತ್ತಾ ಲಿಂಪೋ ಅಂದರೆ? ವಾಟ್ ಈಸ್ ದ ಮೀನಿಂಗ್ ಆಫ್ ಲಿಂಪೋ? ಫಸ್ಟ್ ಟೇಬಲ್. ಎನಿಬಡಿ ಹ್ಯಾಸ್ an answer? What is limpo? What is the meaning of limpo? Limpo andre it's an American region ಅಲ್ಲಿ gift of God. So gift of God ಅಂತ ಬರುತ್ತೆ. gift of God ಏನು? water is also a gift of God. It's a nature. ಓಕೆ. ಇನ್ನೊಂದು ಮೀನಿಂಗು ಪೋರ್ಚುಗಲಲ್ಲಿ ಕ್ಲೀನಿಂಗ್ ಅಂತ ಬರುತ್ತೆ. ಸೊ ಈ ಎರಡು ಅರ್ಥ ಬರೋ ಹೆಸರನ್ನೇ ನಮಗೆ ಬೇಕಾಗಿತ್ತು. ಈ ಹೆಸರು ಏನಕ್ಕೆ ಅಂದರೆ ನಾವಿರೋ ಬಿಸ್ನೆಸ್ ಏನು? ಕ್ಲೀನಿಂಗ್ ದಿ ಕಾರ್. ನಾವು ಏನು ಸೇವ್ ಮಾಡೋಕ್ಕೆ ಹೊರಟಿದ್ದೀವಿ ಅದು ನೀರು. ಓಕೆ. ಸೊ ವಾಟರ್ ಈಸ್ ಅ ಗಿಫ್ಟ್ ಆಫ್ ಗಾಡ್ ಆ್ಯಂಡ್ ವಿ ಆರ್ ಇನ್ ಟು ಕ್ಲೀನಿಂಗ್ ಬಿಸ್ನೆಸ್. ಸೊ ವಿ ಆರ್ ರೀಡಿಫೈನಿಂಗ್ ದಿ ಕಾರ್ ವಾಶ್. ಈ ಐಡಿಯಾ ನಮಗೆ 3 ವರ್ಷದಿಂದ ಇತ್ತು ತಲೆಯಲ್ಲಿ. ನಮ್ಮ ಫ್ರೆಂಡ್ಸ್ ಗುರು ಆಗಿರ್ಬೋದು, ಹಾಗೆ ಶಿವು ಆಗಿರ್ಬೋದು, ಶ್ಯಾಮ್, ಅಜಯ್, ಸುನಿಲ್, ಮಂಜು. ಸೊ ನಾವೆಲ್ಲ ಕೂತ್ಕೊಂಡು ಯೋಚನೆ ಮಾಡಿದಾಗ ಯಾಕೆ ಈ ಥರದೊಂದು ಕಾನ್ಸೆಪ್ಟ್ ಮಾಡಬಾರ್ದು? ಎಷ್ಟೋ ನೀರು ಸೇವ್ ಮಾಡ್ಬೋದು. ಯಾಕಂದರೆ ನಮ್ಮ ಬೆಂಗಳೂರಲ್ಲಿ ನಾವೆಲ್ಲ ಸ್ವಲ್ಪ ಅದೃಷ್ಟ ಮಾಡಿದ್ದೀವಿ, ಏನೋ ಸ್ವಲ್ಪ ಕುಡಿಯೋಕ್ಕೆ ನೀರು ಸಿಗ್ತಿದೆ. ಓಕೆ. ನಮಗೇನು ನೀರಿಂದ ಅಷ್ಟು ಅಭಾವ ಇಲ್ಲ, ಆದರೂ ಕೆಲವು ಕಡೆ ತುಂಬ ಅಭಾವ ಇದೆ. ಸೊ ಉತ್ತರ ಕರ್ನಾಟಕದ ಕಡೆ ಹೋದರೆ, ಅದೇ ಥರ ನಮ್ಮ ಸೌತ್ ಇಂಡಿಯಾ ಕಡೆ ಹೋದರೆ, ದಕ್ಷಿಣ ಭಾರತದ ಕಡೆ ಹೋದರೆ ತುಂಬ ನೀರು ಇನ್ನು ಅವಶ್ಯಕತೆ, ಆಮೇಲೆ ತುಂಬ ಸ್ಕೇರ್ಸಿಟಿ ಇದೆ. ಓಕೆ. ಇದನ್ನೆಲ್ಲ ಯೋಚನೆ ಮಾಡಿದಾಗ 3 ವರ್ಷ 2018ಇಂದ ಶುರು ಮಾಡಿ ಈ ಪ್ರಾಡಕ್ಟ್ ಬಗ್ಗೆ ವರ್ಕ್ ಮಾಡ್ತಾ ಇದ್ವಿ. ಓಕೆ. ಸೊ ಹಾಗೆ ವರ್ಕ್ ಮಾಡಬೇಕಾದ್ರೆ ಕೆಲವು ಕಡೆ ಡೆಮೋ ಕೊಡ್ತಿದ್ವಿ, ಟೆಸ್ಟ್ ಮಾಡ್ತಿದ್ವಿ, ಪ್ರಾಡಕ್ಟ್ನ ಫೀಡ್ಬ್ಯಾಕ್ ತೊಗೊತಿದ್ವಿ ಕಸ್ಟಮರ್ಸ್ ಹತ್ರ. ಲಿಂಪೋ ಅನ್ನೋ ಕೂಸು 3 ವರ್ಷದ ಹಿಂದೆ ಹುಟ್ಟಿದ್ದು, ಈಗಲ್ಲ. ಓಕೆ. ಆ ಮಗುನ ಒಳ್ಳೆ ತರಹದಲ್ಲಿ ಬೆಳೆಸ್ಕೊಂಡು ಬರಬೇಕು, ಸಮಾಜಕ್ಕೆ ಪರಿಚಯ ಮಾಡಬೇಕು ಅಂತ 3 ವರ್ಷದಿಂದ ಕಾಯ್ತಾ ಇದ್ವಿ. ಓಕೆ. ಹೋದ ವರ್ಷನೇ ಮಾಡಬೇಕಾಗಿತ್ತು. ಸೊ ನಮ್ಮೆಲ್ಲರ ದುರಾದೃಷ್ಟ ಏನು ಅಂದರೆ ಕೋವಿಡ್ ಎಲ್ಲರೂ ಆಟ ಆಡಿಸ್ತು. ಓಕೆ. ಅದೇ ಥರ ನಮ್ಮನ್ನು ಆಟ ಆಡಿಸ್ತು. ಓಕೆ. ಸೊ 1 ವರ್ಷ ನಾವು ಕಾಯಬೇಕಾಗಿತ್ತು ಲಿಂಪೋನ ಲಾಂಚ್ ಮಾಡೋದಕ್ಕೆ. ಓಕೆ. ಸೊ ಈಗ ವ್ಯಾಕ್ಸಿನೇಷನ್ ಬಂದಿದೆ, ಒಂದು ರೇ ಆಫ್ ಹೋಪ್ ಬಂದಿದೆ. ಸೊ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಸೊ ಕಳೆದ 12-13 ದಿನಗಳಿಂದ ನಾವು 120 ಕಾರು ಡೆಮೋ ಕೊಟ್ಟಿದ್ದೀವಿ. ತುಂಬ ಜನ ತುಂಬ ಖುಷಿ ಪಟ್ಟಿದ್ದಾರೆ. ಓಕೆ. ತುಂಬ ಇಷ್ಟಪಟ್ಟಿದ್ದಾರೆ. ಆ ಕಾರ್ ಕ್ವಾಲಿಟಿ ನೋಡಿ. 1.5 ಲೀಟ್ರಲ್ಲಿ ಕಾರ್ ಕ್ಲೀನ್ ಮಾಡ್ಬೋದಾ ಅಂತ ತುಂಬ ಜನ ಪ್ರಶ್ನೆ ಮಾಡ್ತಾರೆ ನಮಗೆ. ಹೌದು, ಮಾಡ್ಬೋದು ಅಂತ ನಾವು ಆಲ್ರೆಡಿ ಈ ವಾರದಲ್ಲೇ ನಾವು 120 ಜನಕ್ಕೆ ತೋರಿಸಿದ್ದೀವಿ. ಸೊ 3 ವರ್ಷದಲ್ಲಿ ನೋಡಿದ್ರೆ ತುಂಬ ಜನಕ್ಕೆ ತೋರಿಸಿದ್ದೀವಿ. ಸೊ ಇನ್ನೊಂದೇನೆಂದರೆ ನಾವು ಕಾರ್ ವಾಶ್ ಮಾಡಿಸೋದು ಬರೀ ವಾಟರ್ ಕನ್ಸರ್ವೇಷನ್ ಅಷ್ಟೇ ಅಲ್ಲ, ಅದಕ್ಕೆ ಇನ್ನೂ ಒಂದು ಆ್ಯಂಗಲ್ ಇದೆ. ಏನಪ್ಪ ಅದು ಅಂದರೆ ಕೆಮಿಕಲ್ಸ್. ಯಾವುದೇ ನಾವು ಮನೇಲಿ ಒಂದು ಕಾರ್ ವಾಶ್ ಮಾಡಬೇಕು ಅಂದರೆ ಶ್ಯಾಂಪೂನೋ ತೊಗೊಂಡು ಮಿಕ್ಸ್ ಮಾಡಿ ಮಾಡ್ತೀವಿ. ಏನಾಗುತ್ತೆ ಅದು ಕಾರ್ ಪೇಂಟ್ಗೆ ಅಷ್ಟು ಒಳ್ಳೆಯದಲ್ಲ. ಸೆಕೆಂಡು, ಅದು ಎಲ್ಲನೂ ವಾಟ್ರಲ್ಲಿ ಹೋಗುತ್ತೆ, ಅದನ್ನು ಟ್ರೀಟು ಮಾಡಲ್ಲ. ಅದೇ ಥರ ಸರ್ವಿಸ್ ಸೆಂಟ್ರಲ್ಲಿ ನೋಡ್ರೆ ಅವರು 100 ಕಾರ್ ಸರ್ವಿಸ್ ಮಾಡ್ತಾ ಇರ್ತಾರೆ. ಸೊ ಅವರು ರಿಲೀಸ್ ಮಾಡೋ ಕೆಮಿಕಲ್ಸ್ನು ವಾಟ್ರ್ ಜೊತೆ ಹೋಗುತ್ತೆ, ಡ್ರೈನ್ಗೆ ಹೋಗುತ್ತೆ, ಅದು ಪ್ರಾಣಿ ಪಕ್ಷಿಗಳಿಗೂ ಹಾನಿಕರ. ಸೊ ಇದನ್ನೆಲ್ಲ ನಾವು ಯೋಚನೆ ಮಾಡಿದಾಗ ಯಾಕೆ ನಾವು ಒಂದು ಒಳ್ಳೆ ಪ್ರಾಡಕ್ಟ್ ತರಬಾರ್ದು? ಆ ಪ್ರಾಡಕ್ಟು ಎನ್ವಿರಾನ್ಮೆಂಟ್ ಫ್ರೆಂಡ್ಲಿನೂ ಆಗಿರಬೇಕು, ಕಸ್ಟಮರ್ಗೆ ಕ್ವಾಲಿಟಿನೂ ಸಿಗಬೇಕು, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಕಸ್ಟಮರ್ಗೆ ಟೈಮು ಉಳಿಬೇಕು. ಫೈನಲಿ
ನಾವೆಲ್ಲರೂ ಸೇರಿ ವಾಟರ್ನ ಸೇವ್ ಮಾಡ್ಬೋದು. ನಾವು ವಾಟರ್ ಯಾಕೆ ಸೇವ್ ಮಾಡಬೇಕು ಅಂದರೆ ನಮ್ಮ ಫ್ಯೂಚರ್ ಜನ್ರೇಷನ್ಗೆ. ಇಲ್ಲಿ 3 ಜನ ಚಿಕ್ಕ ಮಕ್ಕಳು ಬಂದು ದೀಪ ಹಚ್ಚಿದ್ರು. ಯಾಕೆ ಹೇಳಿ? ಅವ್ರಿಗೋಸ್ಕರ ನಾವು ವಾಟರ್ನ ಸೇವ್ ಮಾಡಬೇಕು. ದಿಸ್ ಪ್ರಾಡಕ್ಟ್ ಈಸ್ ಫಾರ್ ದ್ಯಾಮ್. ನಾವೀಗ ಬರೀ ಅಪಾರ್ಟ್ಮೆಂಟ್ ಅಂತ ಫೋಕಸ್ ಮಾಡ್ತಾ ಇದ್ದೀವಿ. ಅಪಾರ್ಟ್ಮೆಂಟ್ಗಳಿಗೆ ಹೋಗಿ ಡೆಮೋ ಕೊಡ್ತಾ ಇದ್ದೀವಿ. ಸೊ ನಿಮ್ಮಲ್ಲಿ ನೀರಿನ ಅಭಾವ ಇರುತ್ತೆ. ಅಷ್ಟೇ ಮುಖ್ಯ, ನಿಮ್ಮ ಕಾರು ಕ್ಲೀನಾಗಿರಬೇಕು. ಆ ಉದ್ದೇಶದಿಂದ ನಾವು ಅಪಾರ್ಟ್ಮೆಂಟ್ಗೂ ಬರ್ತಾ ಇದ್ದೀವಿ. ಇನ್ನು ಸ್ವಲ್ಪ ದಿನದಲ್ಲಿ ಮನೆಗೂ ಲಿಂಪೋ ಬರುತ್ತೆ. ಸೊ ವಿತ್ ದಿಸ್ ಐ ವುಡ್ ಲೈಕ್ ಟು ಕಾಲ್ ಮಿಸ್ಟರ್ ಶ್ಯಾಮ್. ಓಕೆ, ಸೊ ಶ್ಯಾಮ್ನ ಇಂಟ್ರೊಡ್ಯೂಸ್ ಮಾಡಬೇಕು, ಯಾಕಂದರೆ ಅವರೇ ನಮ್ಮ ಟೆಕ್ನಿಕಲ್ ಹೆಡ್, ಕ್ವಾಲಿಟಿ ಇನ್ಚಾರ್ಜು, ಆ್ಯಂಡ್ ಈಸ್ ಆಲ್ಸೋ ಅವರ್ ಟ್ರೈನರ್. ಓಕೆ, he looks after the training the employees and also checking the quality. So I would like to welcome Mr. Shyam Chandra on the stage. Please welcome. ಎಲ್ಲರಿಗೂ ನಮಸ್ಕಾರ. So there are 4 key points which I wanted to address here to our community or to the public. So number 1 is about dealership issue, and number 2 is about BBMP, and number 3 is about customer dissatisfaction, and number 4 is about time and quality. So these are the 4 key reasons where we are losing or we are entirely dissatisfied with respect to the car wash. So number 1, when we talk about dealer issues, dealer ke ನಾವು ಸರ್ವಿಸ್ ಕೊಡ್ತೀವಿ ಕಾರ್ನ. They are also charging you inclusive of water wash or whatever it is, and there isn't charges which has to, when you are taking back the car, the first impression is about the vehicle ಬಗ್ಗೆ ಒಂದು ಕ್ಲಾರಿಟಿ, ಒಂದು ಕ್ಲೀನ್ನೆಸ್ ಇಲ್ಲೇ ಅಂದರೆ ಅವ್ರು ಏನಾಗುತ್ತೆ ಅಂದರೆ ಏನಪ್ಪ ಸರ್ವಿಸ್ ಕೊಟ್ಟಿದ್ದೀನಿ ನಾನು ಅಂತ ಒಂದು ಅನಿಸುತ್ತೆ. ಸೊ ವೆನ್ ದ ಇಂಪ್ರೆಷನ್ ಆಫ್ ದ ಕಾರ್ ಇಟ್ ಈಸ್ ಶಾಬಿ ಆರ್ ಇಟ್ ಈಸ್ ನಾಟ್ ಕ್ಲೀನ್ಡ್, ultimately results to a mindset that the vehicle is not been serviced properly. So the current scenario is that even the dry wash or the foam wash, what it is been mentioned or what they are doing currently, which is also there are possibilities to have a scratches on the body, on the paint, for which we as a Limpo have come up with the amicable solution where you cannot find any scratches when we are cleaning up, and also the paint shining will retain as brand as new. That we can challenge them by showing that our demo, and already you have seen the demo in the live. And then the second thing is about BBMP. So BBMP ಬಗ್ಗೆ ಮಾತಾಡಬೇಕಂದ್ರೆ ಅವರಿಗೆ ಅವೇರ್ನೆಸ್ ಆಗಿದೆ. So everywhere you can see that there is a lot of issues is happening because water scarcity in city especially. So ಇದಕ್ಕೆ BBMP ಅವರು ಎಲ್ಲ ವಾಟರ್ ಅನ್ವಾಂಟೆಡ್ ಯೂಸೇಜ್ ಮಾಡೋದೆಲ್ಲ ಸ್ಟಾಪ್ ಮಾಡ್ತಾ ಬರ್ತಾರೆ. ಸೊ ಮೆಜಾರಿಟಿ ಆಫ್ ದ ಡೀಲರ್ಶಿಪ್ ದರ್ ಇಸ್ ನೋ ವಾಟರ್ ವಾಷಿಂಗ್ ಅಂಡ್ ದೇ ಆರ್ ಟ್ರೈಂಗ್ ಟು ಸ್ಟಾಪ್. Henceforth, they are going back to outside for the conventional car wash, where the conventional car wash uses chemicals or shampoos which is not recommended as per the OEM standards. So they use it, but ultimately what happens is again the car finishing or car dullness is happening. But for us, if they try Limpo, we ensure and we give a confidence that these things will not be there, and we will show you the live, and we will show in front of you that how best we can able to do it in, and how quality, what is the quality we are giving back to the customer. So it is not only just a car wash, it is a redefining the car wash. So when we say redefining car wash, it is just not a washing and swiping. No, we ensure that all the gray areas, that is which is not been seen by customers, which only the technical people know, that we take care of it. Since I come from the background of automobile, so I know that what is it, and we are all designed in such a way about how to clean, what to clean, and which way we need to clean the car to maintain the quality of vehicle. And then the third one is customer dissatisfaction. Again, it comes to the first one. It is about poor quality of wash, or maybe taking time, and most of the time we have to travel all the way to conventional car wash, or even to a spa, or whatever. Like there are a lot of other companies which has been in the market where they have the complete car spa clinic, where we have to drive the car over there and to clean it up.
wherein we come to your place, wherein your time is saved, even our time is saved. We will put our cart in your apartment or in your car parking lot area, even malls or theaters or in office corridors. So we can provide our manpower there itself, and we'll put a cart there. We can do the cleaning with best performing or best quality. We again and again assuring you the best quality, that we are challenging the people that we can able to give that. And then the other one is about money spending. That is, excessive money spending is ultimately comes to the driving all the way. Petrol, time is most important, so that we are trying to save for the customers. And then the quality, yes, again I am telling you one more time that our quality of our product, quality is not matched with any of us. We don't want to compare. You can have that feel, touch and feel. The texture you can just touch before and after. You can test that, and then you can able to feel that how it looks. So this is a challenge we are trying to give to the customer and to the public. And more importantly, we are giving this information that this awareness or this momentum we are creating only to ensure that our public or the people who are watching this, please try to save water by saving lives. So try Limpo, save water, save lives. Thank you. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಆಲ್ ಆಫ್ ಯು. ಸ್ಟೇಜ್ ಮುಂದೆ ಇರೋರು ಅಷ್ಟೇ ಅಲ್ಲ, ಲೈವ್ ಸ್ಟ್ರೀಮಿಂಗಲ್ಲಿ ಸುಮಾರು ಜನ ಸೋಷಿಯಲ್ ಮೀಡಿಯಲ್ಲಿ ಕೂಡ ನಮ್ಮನ್ನು ಫಾಲೋ ಮಾಡ್ತಾ ಇದ್ರಿ ಇಷ್ಟು ಹೊತ್ತು. ಇಟ್ಸ್ ಅ ವೆರಿ ಮೀನಿಂಗ್ಫುಲ್ ಇವೆಂಟ್. ಅದಕ್ಕೆ ನಾವು ಪದೇ ಪದೇ ಹೇಳ್ತಾ ಇದ್ವಿ, ಪ್ಲೀಸ್ ಡೂ ಶೇರ್ ದಿಸ್ ವಿಡಿಯೋ ಸೊ ದಟ್ ತುಂಬ ಜನ ಕಾರ್ ವಾಶ್ ಮಾಡೋದಕ್ಕೆ ಈ ರೀತಿ ನಮ್ಮ ಲಿಂಪೋ ಯೂಸ್ ಮಾಡ್ಕೊಳ್ಬೇಕು ಅನ್ನೋರಿಗೆ ಯೂಸ್ ಆಗತ್ತೆ. ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡೋದು ಮರಿಬೇಡಿ. ಲಿಂಪೋ should always rock ಅಂತ ಆಶಿಸ್ತಾ, Ravi, congratulations once again to the whole team. It's just a beginning. ಸಾಗುವ ದಾರಿ ಬಹಳ ದೂರ ಇದೆ, ಇದು ಜಸ್ಟ್ ಪ್ರಥಮ ಹೆಜ್ಜೆ. ಹಾಗಾಗಿ ರವಿ ಅವರ ಕನಸಿನ ಕೂಸು ಲಿಂಪೋ. ಮತ್ತೆ ಮತ್ತೆ ಹೇಳ್ತಾ ಇದೀವಿ, ನೀರನ್ನು ಬಹಳ ಕಮ್ಮಿ ಯೂಸ್ ಮಾಡ್ತಾ ಕಾರು ಚಕಾಚಕ್ ಅಂತ ಹೊಳೆಯೋ ಹಾಗೆ ಮಾಡಬೇಕು. ಅದು ಪರಿಸರಕ್ಕೆ ಯಾವುದೇ ಹಾನಿ ಮಾಡದೆ ಪರಿಸರ ಸ್ನೇಹಿಯಾಗಿ ಅಂತ ಹೇಳಿದ್ರೆ ನಿಮ್ಮ ಆಯ್ಕೆ ಯಾವಾಗಲೂ ಲಿಂಪೋ ಆಗಿರಲಿ ಅಂತ ಹೇಳ್ತಾ, ಓವರ್ ಟು ಯು. ಲಾಸ್ಟ್ ವರ್ಡ್ಸ್ ಫ್ರಮ್ ಯು. Try Limpo, save water, save lives.